ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನೂತನ ತಾಲೂಕು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಕೊಳ್ಳೇಗಾಲ ಪಟ್ಟಣದ ಮೊಹಮ್ಮದ್ ಅಯಾಜ್ ಅವರನ್ನ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಚಾಮರಾಜನಗರ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಕರೆಯಲಾಗಿದ್ದಂಥ ಸಭೆಯಲ್ಲಿ ಸರ್ವಾನುಮತದ ಅಭಿಪ್ರಾಯದಿಂದ ಬಂದಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ರವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನು ನೀಡಲಾಯಿತು. ನಿಮ್ಮ ಕಾರ್ಯವೈಖರಿಯ ಮೆಚ್ಚಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಸಂಘಟನೆಯ ಕಡೆಗೆ ಕೊಂಡೊಯ್ಯುತ್ತಿರುವುದನ್ನು ಗಮನಿಸಿ ಹಾಗೂ ಸಾರ್ವಜನಿಕರಿಗೆ ಕೈಗೆಟುಕುವಂತಹ ವ್ಯಕ್ತಿಯಾಗಿದ್ದು ಸಾರ್ವಜನಿಕ ವಲಯಗಳಲ್ಲಿ ತೊಡಗಿಸಿಕೊಂಡು ಗುರುತಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಬಣವನ್ನ ಸಂಘಟನೆಯತ್ತ ತಗೊಂಡೋಗುವುದಾಗಿ ತಿಳಿದು ಈ ಜಿಲ್ಲಾ ಕಚೇರಿಯಲ್ಲಿ ಕೊಳ್ಳೇಗಾಲ ತಾಲೂಕು ಘಟಕದ ಸರ್ವ ಸದಸ್ಯರ ಸಭೆ ಕರೆದು ಸಭೆಯಲ್ಲಿ ನಿಮ್ಮ ಪರ ಸರ್ವಾನುಮತ ವ್ಯಕ್ತವಾಗಿದ್ದರಿಂದ ನಿಮ್ಮನ್ನ ನೂತನವಾಗಿ ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಆದೇಶ ಪತ್ರವನ್ನ ವಿತರಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಮಹಿಳೆ ಮುಖಂಡೆ ಭಾಗ್ಯಲಕ್ಷ್ಮಿ, ಕಾನೂನು ಸಲಹೆಗಾರ ಜವರಾಜ್ ಪಾಳೆ, ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಜಿ ಸಾಮುವೇಲ್ ಮತ್ತು ಜಿಲ್ಲಾ ಸಂಚಾಲಕ ನಿಸಾರ್ ಅಹಮದ್, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಸುಂದರ್, ಕೊಳ್ಳೇಗಾಲ ನಗರ ಘಟಕದ ಅಧ್ಯಕ್ಷರಾದ ಜಗದೀಶ್ ಶಾಸ್ತ್ರಿ, ರೈತ ಮುಖಂಡ ಹಣಹಳ್ಳಿ ಬಸವರಾಜ್ ಮತ್ತು ಮಾಜಿ ನಗರ ಸಭಾ ಸದಸ್ಯ ವರದರಾಜ್ ಬಿಸಲಯ್ಯ ಮತ್ತು ಉಗಿನಯ್ಯ ಕುಮಾರ್, ಅಫ್ರೋಜ್ ಪಾಷಾ, ಗೌತಮ್, ನವೀನ್, ಸಲೀಂ, ಚೇತನ್, ಅವಾಜ್ ಇನ್ನಿತರರು ಭಾಗಿಯಾಗಿದ್ರು. ಎಲ್ಲ ಕನ್ನಡ ಪ್ರೇಮಿಗಳೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಜಿಲ್ಲಾ ಘಟಕ ಈ ದಿನ ಕೊಳ್ಳೇಗಾಲ ಘಟಕ ತಾಲೂಕು ಘಟಕದ ಒಂದು ತಾಲೂಕು ಅಧ್ಯಕ್ಷರ ಒಂದು ಆಯ್ಕೆಯ ಸಂದರ್ಭದಲ್ಲಿ ಕೊಳ್ಳೇಗಾಲ ತಾಲೂಕು ಘಟಕದ ಎಲ್ಲ ಕನ್ನಡದ ಮನಸ್ಸುಗಳು ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ತಾವೆಲ್ಲರೂ ಬಂದು ಈ ಒಂದು ಸಭೆಗೆ ಒಂದು ಮೆರುಗನ್ನು ಕೊಟ್ಟಿದ್ದೀರಿ. ಜೊತೆಗೆ ತಮ್ಮ ತಾಲೂಕಿನಲ್ಲಿ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಸಾರಥಿ ಬೇಕು. ಆ ಸಾರಥಿ ಬಂದು ಈಗಾಗಲೇ ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಏನಂದರೆ ನಿಮ್ಮ ಎಲ್ಲರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸ್ತಾ ಅಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ಎದೆಗೊಟ್ಟು ನಿಂತು ಈ ನಾಡು, ನೆಲ, ನುಡಿ, ಭಾಷೆ, ಜಲಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಬೇರೆ ನಮ್ಮ ಸಾರ್ವಜನಿಕ ವಲಯಗಳು ಬರ್ತಕ್ಕಂಥ ತೊಂದರೆಗಳಿಗೆ ಏನು ಹಾಸ್ಪಿಟಲ್ ಕೆಲಸ ಕಾರ್ಯಗಳಿರ್ಬೋದು, ಪೊಲೀಸ್ ಸ್ಟೇಷನ್ ಕೆಲಸ ಕಾರ್ಯಗಳಿರ್ಬೋದು, ಮತ್ತು ಅನ್ಯಾಯಕ್ಕೊಳಗಾದಂಥವರು ದಲಿತರಿಗಿರ್ಬೋದು, ರೈತ ಪರ ಸಂಘಟನೆಯವ್ರ ಜೊತೆಯಲ್ಲಿ ಒಂದು ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಸೂಕ್ತವಾಗಿ ತಾವೇ ಇಂಥ ವ್ಯಕ್ತಿ ಕೊಟ್ಟರೆ ನಾವು ಕೊಳ್ಳೇಗಾಲ ತಾಲೂಕಿನಲ್ಲಿ ಒಂದು ಸಂಘಟನೆಯನ್ನು ನಾವು ಭದ್ರ ಮಾಡ್ಬೋದು ಅನ್ನೋಂಥ ನಮಗೆ ಜಿಲ್ಲಾ ಘಟಕಕ್ಕೆ ನೀವು ಮನವರಿಕೆ ಮಾಡಿಕೊಟ್ಟಿರ್ತೀರಿ. ನಿಮ್ಮೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ಕೊಳ್ಳೇಗಾಲ ತಾಲೂಕಿನ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಅಯಾಜ್ ಕನ್ನಡಿಗನ್ನ ಆಯ್ಕೆ ಮಾಡಿದ್ದಾರೆ. ಇದೇ ರೀತಿ ಮುಂದುವರಿಬೇಕು. ಕೊಳ್ಳೇಗಾಲ ತಾಲೂಕಿನಲ್ಲಿ ಈಗಾಗಲೇ ಚಾಮರಾಜನಗರ ಜಿಲ್ಲೆ ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರೋ ಒಂದು ಹಂತದಲ್ಲಿದೆ. ಹೋರಾಟಗಳಲ್ಲಿ ನಾಡು, ನೆಲ, ನುಡಿ, ಭಾಷೆ, ಜಲದ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಈಗ ಏನು ಒಂದು ಈ ರಾಜ್ಯ ದೇಶದ ಗಡಿಯನ್ನು ನಮ್ಮ ಯೋಧರು ಕಾಯ್ತಾರೆ. ಆ ರೀತಿಯಲ್ಲೇ ನಮ್ಮ ಕನ್ನಡಕ್ಕೆ ಧಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೀವೆಲ್ಲರೂ ಸಹಕಾರದಿಂದ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯುನ್ನತ ಮಟ್ಟಕ್ಕೆ ನಾವು ಹೋರಾಟಗಳ ಕಾರಣ ಎಲ್ಲ ನಿಮ್ಮೆಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ. ಈ ಸಂಘಟನೆ ಅಂದರೆ ಸಂಘಟಕರು. ನಾನೊಬ್ಬನೇ ಒಬ್ಬ ಅಧ್ಯಕ್ಷ ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಂಘಟನೆ ಆಗಲ್ಲ. ನೀವೆಲ್ಲರೂ ಕೈ ಜೋಡಿಸ್ತಾ ನಾವು ಆಗೋದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಹಿಂದಿನಿಂದ ಇತ್ತು, ಇನ್ನು ಮಧ್ಯದಲ್ಲೂ ತುಂಬ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟರೆ ಇನ್ನು ಮುಂದೇನೂ ನೀವು ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಕೊಳ್ಳೇಗಾಲ ತಾಲೂಕಿನ ನನ್ನ ಕನ್ನಡಾಭಿಮಾನಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ನಿಮ್ಮೆಲ್ಲರ ಒಂದು ಅಭಿಲಾಷೆಯ ಮೇರೆಗೆ ನೂತನ ತಾಲೂಕು ಅಧ್ಯಕ್ಷರಾಗಿ ಅವಿನಾಶ್ ಅವರು ಈಗ ಆಯ್ಕೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ತಮ್ಮೆಲ್ಲರನ್ನು ಕೇಳ್ತಾರೆ. ಆರ್ ಮೋಹನ್ ರವರು ಕನ್ನಡ ಬಾವುಟವನ್ನು ನೀಡುವ ಮೂಲಕ ತಾಲೂಕು ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಯಾಜ್ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾಗಿ ಕಾರ್ಯರೂಪಿಸಿಕೊಂಡು ಹೋಗೋಕ್ಕೆ ಕನ್ನಡದ ಒಂದು ಬಾವುಟವನ್ನು ಕೊಡುವ ಮೂಲಕ ಅವರ ಜವಾಬ್ದಾರಿಯನ್ನು ನಿರ್ವಹಿಸಲು ಸೂಚಿಸಬೇಕೆಂದು ಕೇಳ್ಕೊತಾ ಇದ್ದೀವಿ.
ಪ್ರಧಾನ ಕಾರ್ಯದರ್ಶಿದ್ ಕಾಣ್ತಿಲ್ಲ. ಹಿಂಗಿಡ್ಕೊಳ್ಳಿ ಕೆಳಗಡೆ, ಹಿಂಗಿಡ್ಬೇಕು. ಚೂರು ಇದೆ, ಸ್ವಲ್ಪ ಇದೆ, ಅಗಲ ಮಾಡಿ, ಸ್ವಲ್ಪ ಅಗಲ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರವರನ್ನು ಹಲವು ವರ್ಷಗಳ ತಮ್ಮ ನಿಷ್ಕಲ್ಮಶ ನಾಡಪ್ರೇಮ, ತಮ್ಮ ನಡೆ ನುಡಿ, ಉತ್ತಮ ಚಾರಿತ್ರ್ಯದ ಗುಣಗಳು ಹಾಗೂ ಕೆಚ್ಚೆದೆಯ ಯಶಸ್ವಿ ಹೋರಾಟಗಳು ಮತ್ತು ಕೊಳ್ಳೇಗಾಲ ತಾಲೂಕಿನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪ್ರಾಮಾಣಿಕವಾಗಿ ಹೋರಾಟ, ನಾಡಪ್ರೇಮ ಹಾಗೂ ಕನ್ನಡ ಪ್ರೇಮ ಕಾಳಜಿಯನ್ನು ಗೌರವಿಸಿ ತಮ್ಮನ್ನು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇನ್ನು ಮುಂದೆಯೂ ತಾವು ಪ್ರಾಮಾಣಿಕ ಹೋರಾಟ ಹಾಗೂ ನಾಡಾಭಿಮಾನವನ್ನು ಎತ್ತಿ ಹಿಡಿಯುವುದರೊಂದಿಗೆ ರೈತ ಪರ, ಕಾರ್ಮಿಕ ಪರ, ಮಹಿಳೆಯರ ಪರ, ವಿದ್ಯಾರ್ಥಿಗಳ ಪರ ಹಾಗೂ ನೊಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತಮ್ಮ ಸೇವೆಯನ್ನು ಮುಂದುವರಿಸಬೇಕಾಗಿ ಈ ಮೂಲಕ ತಿಳಿಯಪಡಿಸುತ್ತೇವೆ. ತಾಯಿ ಭುವನೇಶ್ವರಿ ತಮಗೆ ಸಕಲ ಶಕ್ತಿಯನ್ನು ಕರುಣಿಸಲೆಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ಜಿಲ್ಲಾಧ್ಯಕ್ಷರ ಸಹಿಯುಳ್ಳ ಪ್ರಮಾಣ ಪತ್ರವನ್ನು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಅಯಾಜ್ ರವರಿಗೆ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರ ಮೂಲಕ ವಿತರಣೆ ಆಗ್ತಾ ಇದೆ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ತಾಳ್ಮೆಯನ್ನು ಕೊಡಲಿ ಅಂತ ತಾಯಿ ಭುವನೇಶ್ವರಿಯಲ್ಲಿ ನಾವು ಪಾದಾಭಿವಂದನೆಗಳಲ್ಲಿ ನಮಸ್ಕರಿಸುತ್ತಾ ಈಗಿನ ಒಂದು ತಾಲೂಕು ಅಧ್ಯಕ್ಷರಾಗಿ ಇವತ್ತು ಏನೋ ಒಂದು ಪ್ರಮಾಣ ಪತ್ರವನ್ನು ನೀಡಿದ್ದೀವಿ. ಮುಂದೆ ನಾಡು, ನೆಲ, ನುಡಿ, ಭಾಷೆ, ಜಲದ ಬಗ್ಗೆ ಈಗಾಗಲೇ ಏನು ಹೆಚ್ಚಿನ ಕಾಳಜಿಯನ್ನು ಕೊಟ್ಟಿದ್ದೆ, ಇನ್ನೂ ಇನ್ನು ಮೇಲೆ ತುಂಬ ಜವಾಬ್ದಾರಿಗಳಿದೆ, ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ನಿನ್ನನ್ನು ತಾಲೂಕು ಅಧ್ಯಕ್ಷನಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ಭುವನೇಶ್ವರಿ ನಿಮಗೆ ಸಕಲ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೊಳ್ಳೇಗಾಲ ತಾಲೂಕಿನ ಎಲ್ಲ ನಮ್ಮ ಕನ್ನಡ ಸಂಘಟನೆಗಳ, ಕನ್ನಡ ಮನಸ್ಸುಗಳ ಒಂದು ಇದರಲ್ಲಿ ನಿಮಗೆ ಇವತ್ತು ತುಂಬುವುದರಿಂದ ನಿಮಗೆ ಹಾರೈಸ್ತಾ ಇದ್ದೀನಿ. ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿರೋ ಜಿಲ್ಲಾಧ್ಯಕ್ಷರು, ಆದರೆ ಆಯ್ಕೆ ಮಾಡಿಸಿರೋರು ನಮ್ಮ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಕಷ್ಟ ಸುಖಕ್ಕೆ ನಾನು ಅವರ ಏನೇ ಪ್ರಾಬ್ಲಮ್ ಅಂದರೂ ಅವರ ಕಷ್ಟಗಳಿಗೆ ನಾನು ಸ್ಪಂದಿಸಲಿಕ್ಕೆ ಇವತ್ತು ನನಗೆ ಸಿಕ್ಕ ಬಹುಮಾನ ಇದು. ಇನ್ಮೇಲೆ ನನಗೆ ಇನ್ನೂ ಯಥೇಚ್ಛವಾಗಿ ತುಂಬ ಜವಾಬ್ದಾರಿ ಸಿಕ್ಕಿದೆ. ಹಾಗೆ ನಮ್ಮ ಟೌನ್ ಘಟಕದ ಅಧ್ಯಕ್ಷರಾದ ಜಗದೀಶ್ ಶಾಸ್ತ್ರಿ ಅವರು ಆಗಲಿ, ಮತ್ತು ನಮ್ಮ ಸಾಂಸ್ಕೃತಿಕ ಘಟಕದ ಸುಂದರಣ್ಣ ಆಗಲಿ, ಆಮೇಲೆ ವಕೀಲ ಸಂಘಟನೆಯ ನಮ್ಮ ಕಾನೂನು ಸಲಹೆಗಾರರು ಚಂದ್ರಗೌಡ ಆಗಲಿ, ಎಲ್ಲರೂ ನಂಗೆ ಶಕ್ತಿ ತುಂಬೋದ್ರಿಂದ ನಾನು ಇವತ್ತು ಈ ಹಂತಕ್ಕೆ ಬರೋ ಕಾರಣ. ಒಂದು ಕೈಯಿಂದ ಯಾವುದೂ ಆಗಲ್ಲ. ನಾವೆಲ್ಲ ಇವತ್ತು ನಾವು ಜೇನು ಥರ ಇವತ್ತಿದ್ದೀವಿ. ಜೇನುಗಳು, ಹುಳುಗಳು ಎಲ್ಲ ಹೆಂಗೆ ಒಗ್ಗಟ್ಟಾಗಿ ಜೇನುತುಪ್ಪನ ಕಟ್ಟುತ್ತೋ ಹಾಗೆ ನಾವು ಇವತ್ತು ಕೊಳ್ಳೇಗಾಲದಲ್ಲಿ, ಚಾಮರಾಜನಗರದಲ್ಲಿ ಇವತ್ತು ಸಂಘಟನೆ ಕಟ್ಟಿದ್ದೀವಿ. ಇದಕ್ಕೆ ನನ್ನ ಪ್ರತಿಫಲ ಅಲ್ಲ, ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ಕಾರ್ಯಕರ್ತನ ಹೋರಾಟದ ಪ್ರತಿಫಲ. ಇವತ್ತು ರಾಜ್ಯದಲ್ಲಿ ಕೊಳ್ಳೇಗಾಲ ಸದ್ದು ಮಾಡ್ತಿದೆ ಅಂದರೆ ಕಾರಣ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ. ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತಾಯಿದ್ದೀವಿ ನಾವು. ಎಲ್ಲ ಜನಪರ, ಮಹಿಳೆಯರ ಪರ, ರೈತರ ಪರ, ಪ್ರತಿಯೊಬ್ಬರ ಪರ ನಿಲ್ತಾ ಇದ್ದೀವಿ ಅಂದರೆ ಇವತ್ತು ಈ ಸಂಘಟನೆ ಕೊಟ್ಟಿರೋ ಶಕ್ತಿ ನಮಗೆ. ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವರ ಎಲ್ಲ ನಮಗೆ ಅವರೆಲ್ಲ ಮಾರ್ಗದರ್ಶನ ನಮಗೆ ಇವತ್ತು ಈ ಹಂತಕ್ಕೆ ತಂದಿದೆ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮೋಹನಣ್ಣನವರ ಆದೇಶ, ಆಮೇಲೆ ನಮ್ಮ ರಿಯಾಜಣ್ಣನವರ ಆದೇಶ, ಜಿಲ್ಲಾ ಘಟಕದ ಆದೇಶ, ಪ್ರತಿಯೊಂದು ತಾಲೂಕು ಅಧ್ಯಕ್ಷರುಗಳ ಒಂದು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ಆಮೇಲೆ ಗುಂಡ್ಲುಪೇಟೆ ಅಧ್ಯಕ್ಷರಾದ ಮಂಜಣ್ಣನವರ ಪ್ರೀತಿ, ಪ್ರತಿಯೊಬ್ಬ ಅಧ್ಯಕ್ಷರ ಪ್ರೀತಿ ಇವತ್ತು ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದೀರಾ. ಇದು ನನ್ನ ಇವತ್ತು ಎಲ್ಲರ ಮುಂದೆ ಒಂದು ಶಪಥ ಮಾಡ್ತೀನಿ. ಈ ನಾಡಿನ ಸೇವೆಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ದುಡಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನನ್ನ ಎರಡು ಮಾತನ್ನ ಮುಗಿಸ್ತಾ, ಇವತ್ತು ಒಂದು ನಾಡು ನುಡಿ ಪರವಾಗಿ ನೀವು ಮಾತಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಪ್ರವೀಣ್ ಕುಮಾರ್ ಶೆಟ್ಟಿ ಬಣಕ್ಕೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣಕ್ಕೆ, ಜಿಲ್ಲಾ ಘಟಕಕ್ಕೆ, ತಾಲೂಕು ಘಟಕಗಳಿಗೆ, ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ತಾಯಿ ಭುವನೇಶ್ವರಿ ಅವರಿಗೆ, ಕನ್ನಡ ನಾಡಿಗೆ, ಕುವೆಂಪು